ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಕೆಸೆಟ್ 2026 ಇವತ್ತು 1 ಜುಲೈ 2026. 3 ತಿಂಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೆಯಲಿದೆ. 11 ಅಕ್ಟೋಬರ್ 2026 ಈ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದ ಗೆಲುವು ಸಿಗಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಈ ವಿಡಿಯೋಗಳನ್ನು ನಾನು ಪ್ರಾರಂಭಿಸಿದ್ದೇನೆ. ಮೊದಲನೇ ಪತ್ರಿಕೆ, ಮೊದಲನೇ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್, ಇದರ ಆಧಾರಿತವಾಗಿರುವ ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ 14 ಪಾಯಿಂಟ್ಸನ್ನು ಚರ್ಚೆ ಮಾಡಿದ್ದೀವಿ. ಈಗ 15ನೇ ಪಾಯಿಂಟ್ಸ್. ಜಾನ್ ಬಿಗ್ಸ್ ಇವ್ರದ್ದೊಂದು ಮಾಡೆಲ್ ಇದೆ, ಮಾಡೆಲ್ ಆಫ್ ಲರ್ನಿಂಗ್. ಜಾನ್ ಬಿಗ್ಸ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿವ್ ಅಲೈನ್ಮೆಂಟ್, ರಚನಾತ್ಮಕ ಜೋಡಣೆ, ಅಲೈನ್ಮೆಂಟ್ ಇನ್ ಕರಿಕ್ಯುಲಮ್ ಡಿಸೈನ್. ವಿದ್ಯಾರ್ಥಿಯು ಕಲಿಯಬೇಕಾದ್ರೆ ಪ್ರಮುಖ ಘಟಕ ಯಾವುದು? ಅಭ್ಯಾಸಕ್ರಮ, ಕರಿಕ್ಯುಲಮ್. ಸೊ ಈ ಕರಿಕ್ಯುಲಮ್ ಅನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಜಾನ್ ಬಿಗ್ಸ್ ಇವರು ಹೇಳಿದ್ದಾರೆ. ರಚನಾತ್ಮಕ ಜೋಡಣೆಯಿಂದ ಕೂಡಿರಬೇಕು ಅಭ್ಯಾಸಕ್ರಮ. ಅಭ್ಯಾಸಕ್ರಮದಲ್ಲಿ 3. ಒಂದು, ಅಭ್ಯಾಸಕ್ರಮದ ಉದ್ದೇಶ, ವಿದ್ಯಾರ್ಥಿಗಳು ಏನನ್ನು ಕಲಿಬೇಕು, ಅವ್ರದ್ದು ಆಬ್ಜೆಕ್ಟಿವ್ಸ್, ಉದ್ದೇಶ. ಆಮೇಲೆ ನಾವು ಹೇಗೆ ಕಲಿಸಬೇಕು, ಬೋಧನಾ ವಿಧಾನಗಳು. ಆಮೇಲೆ ಒಂದು ಉದ್ದೇಶ, ಒಂದು ಬೋಧನಾ ವಿಧಾನಗಳು, ಆಮೇಲೆ ಒಂದು ಮೌಲ್ಯಮಾಪನ. ವಿದ್ಯಾರ್ಥಿಗಳು ಕಲಿತಿದ ನಂತರ ಅದನ್ನು ಮೌಲ್ಯಮಾಪನ ಮಾಡೋದು. ಇವು 3 ಒಂದಕ್ಕೊಂದು ಸಂಬಂಧಿತವಾಗಿರೋದು, ಒಂದಕ್ಕೊಂದು ರಿಲೇಟೆಡ್ ಇರಬೇಕು. ಅಂದಾಗ ಅದು ಕನ್ಸ್ಟ್ರಕ್ಟಿವ್ ಅಲೈನ್ಮೆಂಟ್ ಆಗುತ್ತದೆ, ರಚನಾತ್ಮಕ ಜೋಡಣೆ ಆಗುತ್ತದೆ. ಇನ್ನು ಫ್ಯಾಕ್ಚುವಲ್ ಲರ್ನಿಂಗ್, ಇದಕ್ಕೇನಂತ ನಾವು ಫ್ಯಾಕ್ಟ್ ಅಂದ್ರೆ ನಾವೇನು ವಾಸ್ತವ ಕಲಿಕೆ, ನಿಜವಾದ ಕಲಿಕೆ, ವಾಸ್ತವಿಕ ಕಲಿಕೆ. ದಿಸ್ ಲರ್ನಿಂಗ್ ಈಸ್ ಯೂಸ್ಡ್ ಟು ಡೆವಲಪ್ ಪರ್ಸನಾಲಿಟಿ ಆ್ಯಂಡ್ ಥಿಂಕ್ ಕೊಹೆರೆಂಟ್ಲಿ. ಒಂದು ವಿಷಯವನ್ನ, ಒಂದು ನಿಯಮ ಆಗಲಿ, ಒಂದು ರೂಲ್ಸ್ ಆಗಲಿ, ಒಂದು ಘಟನಾವಳಿಗಳಾಗಲಿ ಅಥವಾ ವ್ಯಕ್ತಿ ಹೆಸರುಗಳಾಗಲಿ, ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಫ್ಯಾಕ್ಟ್. ಮತ್ತು ಅದನ್ನು ಅದರಿಂದ ಏನಾಗ್ತದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತದೆ ಮತ್ತು ವಿಚಾರ ಪ್ರಕ್ರಿಯೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಅಸೋಸಿಯೇಟಿವ್ ಲರ್ನಿಂಗ್, ಸಂಬಂಧಿತ ಕಲಿಕೆ. ದಿಸ್ ಲರ್ನಿಂಗ್ ಈಸ್ ಯೂಸ್ಡ್ ಟು ಕನೆಕ್ಟ್ ವಿತ್ ಇನ್ಫಾರ್ಮೇಶನ್ ಮೋರ್ ಡೀಪ್ಲಿ ಅಂಡ್ ಅಕ್ಯುರೇಟ್ಲಿ. ಅಸೋಸಿಯೇಷನ್, ಇನ್ಫಾರ್ಮೇಶನ್ ಮೋರ್ ಡೀಪ್ಲಿ, 2 ಘಟಕಗಳನ್ನು ಹೋಲಿಕೆ ಮಾಡಿ ಕಲಿಯುವುದಕ್ಕೆ ಅಸೋಸಿಯೇಷನ್ ಲರ್ನಿಂಗ್ ಎಂದು ಕರೆಯುತ್ತಾರೆ. ಒಂದು ಘಟನೆ ಆಯ್ತಂದ್ರೆ ಇನ್ನೊಂದು ಹೀಗಾಗ್ತದ ಅಂತೇಳಿ ನಂಬಿದ್ರು. ಮೋಡ ಗರ್ಜನೆ ಸ್ಟಾರ್ಟ್ ಆಯ್ತಂದ್ರೆ ಮಳೆ ಬರ್ಬೋದು. ಕೆಸೆಟ್ ಕಾಲ್ಫಾರ್ಮ್ ಆದ ತಕ್ಷಣ ವಿದ್ಯಾರ್ಥಿಗಳು ಓದಬಹುದು. ಕೋರಿಲೇಷನ್. ಕನ್ಸೆಪ್ಚುವಲ್ ಲರ್ನಿಂಗ್, ಪರಿಕಲ್ಪನಾ ಕಲಿಕೆ. ದಿಸ್ ಲರ್ನಿಂಗ್ ಈಸ್ ಯೂಸ್ಡ್ ಟು ಆರ್ಗನೈಸ್ ಇನ್ಫಾರ್ಮೇಶನ್ ಇನ್ ಲಾಜಿಕಲ್ ಸ್ಟ್ರಕ್ಚರ್. ಒಂದು ಮಾಹಿತಿಯನ್ನು ಲಾಜಿಕಲ್ ಸ್ಟ್ರಕ್ಚರ್ ಆಗಿ ಅರ್ಥ ಮಾಡಿಕೊಳ್ಳೋದು. ಕೇವಲ ವಿಷಯ ಜ್ಞಾನವನ್ನು ಕಂಠಪಾಠ ಮಾಡದೆ ಆ ವಿಷಯದ ಹಿಂದೆ ಇರುವ ತತ್ವಗಳನ್ನು, ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಕನ್ಸೆಪ್ಚುವಲ್. ನಿಮಗೆ ಕನ್ಸೆಪ್ಟ್ ಅರ್ಥ ಆಗ್ಬೇಕಂತೇಳಿ ಅಂತಿರ್ತಾರೆ. ಈಗೆಲ್ಲ ನೆಟ್ ಎಕ್ಸಾಮ್ ಒಳಗೆ ಕನ್ಸೆಪ್ಟ್ ಆಧಾರಿತ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇನ್ನು ಪ್ರೊಸೀಜರಲ್ ಲರ್ನಿಂಗ್, ಕಾರ್ಯವಿಧಾನ ಕಲಿಕೆ. ದಿಸ್ ಲರ್ನಿಂಗ್ ಈಸ್ ಯೂಸ್ಡ್ ಟು ಆರ್ಗನೈಸ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಟು ಅಚೀವ್ ಗೋಲ್. ಒಂದು ಗುರಿಯನ್ನ ತಲುಪುವ ಸಲುವಾಗಿ ಕ್ರಮಬದ್ಧವಾಗಿ ಕಲಿಯುವ ಪ್ರಕ್ರಿಯೆಗೆ ಪ್ರೊಸೀಜರಲ್ ಲರ್ನಿಂಗ್ ಎಂದು ಕರೆಯುತ್ತಾರೆ. LMS ಅಂದರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದರ ಫುಲ್ ಫಾರ್ಮ್ ಕೇಳ್ತಾರೆ. ಇನ್ನು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದ ಉದಾಹರಣೆಗಳು ಕ್ಯಾನ್ವಾಸ್ ಮತ್ತು ಮೂಡಲ್. ಇಲ್ಲಿ ಜಾನ್ ಕೆಲ್ಲರ್ ಇವರು ವಿದ್ಯಾರ್ಥಿಗಳ ಮೋಟಿವೇಶನ್, ಲರ್ನರ್ಸ್ ಮೋಟಿವೇಶನ್, ಕಲಿಕಾ ಪ್ರೇರಣೆ ಸಲುವಾಗಿ 4
ತತ್ವಗಳನ್ನು ಹೇಳಿದ್ದಾರೆ. ಅವು ಒಂದಕ್ಕೊಂದು ಜೋಡಣೆಯಾಗಿವೆ. ಮೊದಲನೇದು ನೋಡ್ರಿ, ಮೊದಲನೇದು ಅಟೆನ್ಷನ್, ಗಮನ ಕೊಡಬೇಕು ವಿದ್ಯಾರ್ಥಿಗಳು ಮೊದಲೇ, ಅಂದಾಗ ಅವರು ಕಲಿಯುತ್ತಾರೆ. ರಿಲೆವೆನ್ಸ್, ಗಮನ ಕೊಟ್ಟು ಒಂದು ಘಟಕವನ್ನು ಈ ಗಮನ ಕೊಟ್ಟಿದ್ದ ಸ್ಥಳಕ್ಕೆ ಸಂಬಂಧ ಇರಬೇಕು, ರಿಲೆವೆನ್ಸ್ ಇರಬೇಕು. ಆಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಆತ್ಮವಿಶ್ವಾಸ ಮತ್ತು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಇರಬೇಕು. ಇವು ಒಂದಕ್ಕೊಂದು ಸಂಬಂಧಿತವಾಗಿವೆ. ಯಾರ ಸಲುವಾಗಿ? ಲರ್ನರ್ ಮೋಟಿವೇಶನ್ ಸಲುವಾಗಿ. ಈ 4 ಶಬ್ದ ನೆನ್ಪಿಡ್ರಿ ಪ್ಲೀಸ್. ಪೇಪರ್ದೊಳಗೆ ಇವು 4 ಶಬ್ದ ಕೇಳ್ತಾರೆ. ಜಾನ್ ಕೆಲ್ಲರ್ ಅವರು ಹೇಳಿದ 4 ಪದಗಳು ಯಾವುವು? ಲರ್ನರ್ ಮೋಟಿವೇಶನ್ಗೆ ಸಂಬಂಧಪಟ್ಟಿದ್ದು: ಅಟೆನ್ಷನ್, ರಿಲೆವೆನ್ಸ್, ಕಾನ್ಫಿಡೆನ್ಸ್ ಮತ್ತು ಕೊನೆಗೇನ ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ಇಪ್ಸೆಟಿವ್ ಅಸೆಸ್ಮೆಂಟ್, ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆಯನ್ನು ತನ್ನ ಹಿಂದಿನ ಕಾರ್ಯಕ್ಷಮತೆಯೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದು. ಅದಕ್ಕೆ ಇಪ್ಸೆಟಿವ್, ಸೆಲ್ಫ್ ಕಂಪ್ಯಾರಿಸನ್, ಕಂಪೇರಿಂಗ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಹಿಸ್ ಪ್ರಿವಿಯಸ್ ಪರ್ಫಾರ್ಮೆನ್ಸ್. ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಹಿಂದಿನ ಕಾರ್ಯಕ್ಷಮತೆಯೊಂದಿಗೆ ಹೋಲಿಕೆ ಮಾಡೋದು, ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡೋದಲ್ಲ. ಅವನು ಅಷ್ಟು ಮಾರ್ಕ್ಸ್ ತೊಗೊಂಡನ್ರಿ, ಇವ ಇಷ್ಟು ರ್ಯಾಂಕ್ ತೊಗೊಂಡನ, ಇವ ಇಷ್ಟು ಮಾಡಿದ್ದಾನೆ. ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡೋದಕ್ಕಿಂತ ಸ್ವಂತ ಹೋಲಿಕೆ ಮಾಡಿಕೊಳ್ಳೋದು ಇಪ್ಸೆಟಿವ್ ಅಸೆಸ್ಮೆಂಟ್. ನೋಡ್ರಿ, ಮೊದಲು ನಾನು ಹೇಗೆ ವಿಡಿಯೋ ಮಾಡ್ತಿದ್ದ, ಅಥವಾ ಮೊದಲು ನಾನು ಮಾತನಾಡುವ ಶೈಲಿ, ಅಥವಾ ವಿಷಯ ಜ್ಞಾನ, ಅಥವಾ ವಿಷಯ ಪ್ರೆಸೆಂಟೇಷನ್ ಮಾಡೋದು, ಅಥವಾ ಬೋರ್ಡ್ ಮೇಲೆ ಬರೆಯೋದು, ಮೊದಲಿನ ಕಲೆ ಮತ್ತು ಈಗಿನ ಕಲೆದೊಳಗೆ ಸ್ವಲ್ಪ ಸುಧಾರಣೆ ಹಾಕೊಂತ ಹೊರಟದ. ಇಪ್ಸೆಟಿವ್ ಅಸೆಸ್ಮೆಂಟ್. ಧನ್ಯವಾದ.